ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 39, 39ನೇ ಅಧ್ಯಾಯ. 39ನೇ ಅಧ್ಯಾಯ ಸ್ವಲ್ಪ ವಿಷಾದಕರವಾದಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದರೆ, ಪ್ರವಾದನೆಗಳು ನುಡಿದು ಕಸ್ದೀಯರು ಬರ್ತಾರೆ, ಒಂದು ವೇಳೆ ಬಂದರೂ ಅವರು ಹೋಗ್ಬಿಟ್ಟು ಮತ್ತೆ ಬರ್ತಾರೆ, ಆ ರೀತಿಯಾಗೆಲ್ಲ ಹೇಳಿದಾಗ ಮತ್ತು ದೇವಜನರಿಗೆ ಶುಭ ಎರಡೂ ಕೂಡ ಮುಂದೆ ಇಟ್ಟು ಒಂದು ಆಪ್ಷನ್ ಅವರಿಗಿದೆ. ಕಸ್ದೀಯರ ಜೊತೆಗೆ ಹೋದರೆ ಬದುಕುವಿರಿ, ಯೆರೂಸಲೇಮಿನಲ್ಲೇ ಉಳಿದು ಬಿಟ್ಟರೆ ಸಾಯುವಿರಿ ಎಂಬಂಥ ಸಂದೇಶವನ್ನು ಕೊಟ್ಟು ಅದಕ್ಕಾಗಿ ಕ್ರಯ ಕಟ್ಟಿ ಅದಕ್ಕಾಗಿ ಸೆರೆಮನೆಗೆ ಕೂಡ ಕೆಲವು ಸಾರಿ ಯೆರೆಮೀಯನು ಹೋಗಿ ಕೊನೆಗೆ ಕಸ್ದೀಯರು ಅಥವಾ ಬಾಬೇಲ್ನವರು ಬಂದೇ ಬಿಟ್ಟರು. 39ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೂದದ ಅರಸನಾದ ಚಿದ್ಕೀಯನ ಆಳಿಕೆಯ 9ನೇ ವರ್ಷ 10ನೇ ತಿಂಗಳು, ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಸಕಲ ಸೈನ್ಯ ಸಹಿತ ಬಂದು ಯೆರೂಸಲೇಮನ್ನು ಮುತ್ತಿದನು. ಈಗಾಗಲೇ ಒಂದು ಸರಿ ಬಂದಿದ್ದ. ಆ ಸಂದರ್ಭದಲ್ಲಿ ಐಗುಪ್ತದ ಸೈನ್ಯ ಬಂತಂತ ಹೇಳ್ಬಿಟ್ಟು ಭಯಪಟ್ಟುಬಿಟ್ಟು ಇವರು ಹೊರಟು ಹೋದರು. ಕಸ್ದೀಯರು ಅವರು ಹೋಗಿದ್ದನ್ನು ಇವರು ತಿಳ್ಕೊಂಡ್ರು. ಆಯಿತು, ಅವರು ನಿರಂತರವಾಗಿ ಹೋಗಿಬಿಟ್ರು, ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಆದ ಕಾರಣ ಐಗುಪ್ತಕ್ಕೆ ಅವರು ಹೆದರಿದರೆ ಐಗುಪ್ತವನ್ನು ಆತ್ಕೊಳ್ಳೋಣ ಎಂಬ ಒಂದು ವಿಚಾರ ದೇವಜನರಿಗೆ ಬಂತು. ಆದರೆ ಐಗುಪ್ತರು ಹೇಗೆ ಬಂದರೋ ಅದೇ ರೀತಿಯಾಗಿ ಅವರು ಸ್ವದೇಶಕ್ಕೆ ಹೊರಟು ಹೋಗ್ತಾರಂತ ಪ್ರವಾದನೆ ಯೆರೆಮೀಯನು ಹೇಳಿದನು. ಅದೇ ರೀತಿಯಾಗಿ ಕಸ್ದೀಯರು ಯೆರೂಸಲೇಮ್ ಬಿಟ್ಟು ಹೋದರಲ್ಲ, ಅವರು ಹಿಂದಿರುಗಿ ಮತ್ತೆ ಬರ್ತಾರಂತ ಹೇಳಿದ ಹಾಗೆ ಬಂದರು. ಸಕಲ ಸೈನ್ಯ ಸಹಿತ ಬಂದು ಯೆರೂಸಲೇಮನ್ನು ಮುತ್ತಿದ್ದಾರೆ. ಚಿದ್ಕೀಯನು 11ನೆಯ ವರ್ಷದ 4ನೇ ತಿಂಗಳಿನ 9ನೇ ದಿನದಲ್ಲಿ ಪೌಳಿಗೋಡೆ ಒಡಕು ಬಿದ್ದು ಯೆರೂಸಲೇಮು ಶತ್ರುವಶವಾಗಲು. ಕೆಲವು ಸರಿ ಅವರು ಬಂದ ಕೂಡಲೇ ಅವರು ವಶ ಮಾಡಿಕೊಳ್ಳಿಲ್ಲ. ಸ್ವಲ್ಪ ಅವಕಾಶ ದೇವರು ಅವ್ರಿಗೆ ಕೊಟ್ಟರು. ಬ್ರೀದಿಂಗ್ ಟೈಮ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಉಸಿರಾಡುವ ಸಮಯ ಅಥವಾ ಯೋಚಿಸುವ ಸಮಯ, ಪ್ರಾರ್ಥಿಸುವ ಸಮಯ, ಇನ್ನೂ ಕೂಡ ದೇವರಲ್ಲಿ ಅವರು ಮನವಿ ಮಾಡುವಂಥ ಅಥವಾ ವಿಜ್ಞಾಪಿಸುವಂಥ ಸಮಯ, ಅವಕಾಶ ಅವನಿಗಿತ್ತು. ಆದ ಕಾರಣ ಅಂಥ ಸಂದರ್ಭದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಕಡೆಗೆ ಅದು ಯೆರೂಸಲೇಮ್ ಶತ್ರುವಶವಾಯಿತು. ಮತ್ತು ಆ ರೀತಿಯಾಗಿದ್ದಾಗ ಬಾಬೇಲಿನ ಅರಸನ ಸಕಲ ಸರ್ದಾರರು ಪುರಪ್ರವೇಶ ಮಾಡಿ ಮಧ್ಯಮ ದ್ವಾರದೊಳಗೆ ಆಸೀನರಾದರು. ಹಾಗಾದರೆ ಅವರು ವಶ ಮಾಡಿಕೊಂಡ್ಬಿಟ್ರು. ಯೆಹೂದದ ಅರಸನಾದ ಚಿದ್ಕೀಯನು ಸಮಸ್ತ ಸೈನಿಕರು ಇವರನ್ನು ನೋಡಿಬಿಟ್ಟು ಅದೇ ರಾತ್ರಿಯಲ್ಲಿ ಓಡೋಗ್ಬಿಡ್ತಾರೆ. ಸಂದೇಶ ಭಾಳ ಕ್ಲಿಯರ್ ಆಗಿತ್ತು. ಏನಂತ? ಕಸ್ದೀಯರ ವಶವಾದರೆ ಬದುಕ್ತೀರಿ, ಸುಖವಾಗಿರ್ತೀರಿ, ಯೆರೂಸಲೇಮ್ ಸುಟ್ಟು ಬಿಡೋದಿಲ್ಲ, ನಿನ್ನ ಕುಟುಂಬಕ್ಕೂ ಹಾನಿ ಆಗೋದಿಲ್ಲ, ನೀವು ಚೆನ್ನಾಗಿರ್ತೀರಿ. ಇದನ್ನೇ ಯೆರೆಮೀಯನು ಹೇಳಿದೆ. ಯೆರೆಮೀಯನು ಅಂತ ಹೇಳಿದರೆ ಯೆಹೋವನ ಮೇಲೆ ಕೆತ್ತುವನು. ಶತ್ರುಗಳು ಬಂದಿದ್ದಾರೆ, ಮುತ್ತಿದ್ದಾರೆ, ಆದರೂ ಕೂಡ ನೀವು ಶತ್ರುವಶವಾಗುವಾಗ, ಈಗ ವೈರಿಗೆ ಬರ್ತಾ ಇದ್ದಾರೆ ಕಸ್ದೀಯರು, ಅಂಥ ಸಂದರ್ಭದಲ್ಲಿ ಯೆರೂಸಲೇಮಿನ ಆ ವ್ಯಕ್ತಿಗಳು ಹೋಗಿ ಅವರಿಗೆ ವಶವಾದರೆ
ಆ ಲಾಸ್ಟ್ ಗಳಿಗೆಯಲ್ಲಿ ಕೂಡ, ಲಾಸ್ಟು ಆ ಕೊನೆ ತಾಸಿನ ಕೊನೆ ನಿಮಿಷದ ಕೊನೆ ಆ ಸೆಕೆಂಡ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಹೌದು, ಕೊನೆ ಹಂತದಲ್ಲಿ ಕೂಡ, ಕೊನೆ ಸೆಕೆಂಡ್ನಲ್ಲಿ ಅಥವಾ ಕೊನೆ ನಿಮಿಷದಲ್ಲಿ ಕೂಡ ಶತ್ರುವಶವಾಗಿದ್ದರೆ ಏನು, ದೇವರು ಹೇಳಿದ ಮಾತಿನ ಪ್ರಕಾರವಾಗಿ ಆ ಶತ್ರುವಿಗೆ ಒಳಗಾದರೆ ಭದ್ರತೆ, ಸುರಕ್ಷಿತ, ದೇಶಕ್ಕೆ ಹಾನಿ ಆಗಲ್ಲ, ದೇಶ ಸುಡಲ್ಪಡೋದಿಲ್ಲ. ವಾವ್, ಎಂಥ ದೊಡ್ಡ ಮಾತು! ಯೆರೂಸಲೇಮ್ ಉಳಿಯುತ್ತೆ. ಆದರೆ ಏನಾಯಿತು ನೋಡೋಣ. ಅದೇ ರಾತ್ರಿಯಲ್ಲಿ ಚಿದ್ಕೀಯನು ಸಮಸ್ತ ಸೈನಿಕರು ಏನು ಮಾಡಿಬಿಡ್ತಾರೆ, ಅವರು ಓಡಿ ಹೋಗಿಬಿಡ್ತಾರೆ. ಎಲ್ಲಿ ಓಡಿದ್ರು ನೋಡೋಣ. 4ನೇ ವಚನ, ಯೆರೆಮೀಯನ ಗ್ರಂಥ 39ನೇ ಅಧ್ಯಾಯದ 4ನೇ ವಚನ, ಜೆರೆಮೈಯ 39:4. ಅದು ರಾತ್ರಿಯಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿ? ಅರಸನ ಉದ್ಯಾನ ಮಾರ್ಗವಾಗಿ. ಅರಸನಿಗೆ ಒಂದು ಗಾರ್ಡನ್ ಇದೆ ಅಂದರೆ ಅದು ಭಾಳ ಚಿಕ್ಕದಲ್ಲ, ಭಾಳ ದೊಡ್ಡದಿರಬೇಕು ಆ ಕಾಲದಲ್ಲಿ. ಅಂತೂ ಆ ದೊಡ್ಡ ಉದ್ಯಾನ ಮಾರ್ಗವಾಗಿ 2 ಗೋಡೆಗಳ ನಡುವಣ ಬಾಗಿಲಿನಿಂದ ಪಟ್ಟಣವನ್ನು ಬಿಟ್ಟು, ಮೇನ್ ಡೋರ್ನಿಂದ ಹೋಗಲಿಲ್ಲ, ಅವರು ಬ್ಯಾಕ್ ಡೋರ್ನಿಂದ ಹೋದರು. ಅರಬಾ ಎಂಬ ತಗ್ಗಾದ ಪ್ರದೇಶದ ಕಡೆಗೆ ಪಲಾಯನ ಮಾಡಿದರು. ಅರಬಾ ಎಂಬ ತಗ್ಗಾದ ಸ್ಥಳದಲ್ಲಿ ಡೌನಾಗಿ ಹೋಗ್ತಿದ್ರು. ಆ ರೀತಿಯಾಗಿ ಹೋಗ್ತಿದ್ದಾಗ ಏನಾಯಿತು ನೋಡೋಣವೇ, ಬನ್ನಿರಿ. ಆ ರೀತಿಯಾಗಿ ಅರಬಾ ತಗ್ಗಿಗೆ ಅವರು ಹೋಗ್ತಾ ಇದ್ದಾಗ ಕಸ್ದೀಯರ ಸೈನಿಕರು ಅವರನ್ನು ಹಿಂದಟ್ಟುತ್ತಾ ಯೆರಿಕೋವಿನ ಬಯಲಿನಲ್ಲಿ ಚಿದ್ಕೀಯನನ್ನು ತಗಲಿ ಹಿಡಿದು ಹಮಾತ್ ಸೀಮೆಯ ರಿಬ್ಲದಲ್ಲಿದ್ದ ನೆಬೂಕದ್ನೆಚ್ಚರನೆಂಬ ಬಾಬೆಲಿನ ಅರಸನ ಬಳಿಗೆ ತೆಗೆದುಕೊಂಡು ಬಂದರು. ನೆಬೂಕದ್ನೆಚ್ಚರನ ಮುಖಾಮುಖಿಯಾಗಿ ನೀನು ನೋಡ್ತೀಯಂತ ಪ್ರವಾದಿಯಾದ ಯೆರೆಮೀಯನು ಹೇಳಿದ ಮಾತು ನೆರವೇರ್ತು ನೋಡ್ರಿ. ನೀನು ಒಪ್ಪದಿದ್ದರೆ ಅವನ ಸನ್ನಿಧಿಯಲ್ಲಿ ನೀನು ನಿಲ್ಲಬೇಕು. ಹೌದು, ಆ ಬಾಬೆಲಿನ ಅರಸನು ಅಲ್ಲಿ ಚಿದ್ಕೀಯನಿಗೆ ಶಿಕ್ಷೆಯನ್ನು ವಿಧಿಸಿ ಅವನ ಮಕ್ಕಳನ್ನು ಅಲ್ಲೇ ಅವನ ಕಣ್ಣೆದುರಿಗೆ ವಧಿಸಿ ಯೆಹೂದದ ಸಮಸ್ತ ಶ್ರೀಮಂತರನ್ನು ಸಂಹರಿಸಿ ಕೊನೆಗೆ ಚಿದ್ಕೀಯನ 2 ಕಣ್ಣುಗಳನ್ನು ಕೀಳಿಸಿ ಅವನನ್ನು ಬಾಬೆಲಿಗೆ ಸಾಗಿಸಬೇಕೆಂದು ಬೇಡಿ ಹಾಕ್ತಾನೆ. ಈಗ ಕಣ್ಣು ಹೋಯಿತು, ಕಣ್ಣು ಹೋಗೋಕ್ಕೆ ಮುಂಚೆ ಮಕ್ಕಳು ಹೋದರು. ಈಗ ಚಿದ್ಕೀಯನು ಮನಸ್ಸಿನಲ್ಲಿ ಏನು ಯೋಚನೆ ಬಂದಿರಬೇಕು, ನಾನು ಒಂದು ವೇಳೆ ಚಿದ್ಕೀಯನ ಸ್ಥಾನದಲ್ಲಿದ್ದರೆ ನಾನು ಯೆರೆಮೀಯನ ಮಾತು ಕೇಳಿದರೆ ಚೆನ್ನಾಗಿರ್ತಿತ್ತು. ಸ್ವಲ್ಪದರಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟೆ, ಸ್ವಲ್ಪದರಲ್ಲಿ ರಾಂಗ್ ಡಿಸಿಷನ್, ತಪ್ಪಾದ ತೀರ್ಮಾನ ನಾನು ತಗೊಂಡ್ಬಿಟ್ಟೆ. ಅಯ್ಯೋ, ಈಗ ಕಣ್ಣು ಹೋಯಿತು, ಅಯ್ಯೋ ನನ್ನ ಮಕ್ಕಳು ಹೋದ್ರು, ಅದು ನನ್ನಿಂದ ಹೋದರು, ನನ್ನಿಂದಲೇ ನನ್ನ ಮಕ್ಕಳು ಹೋದರು, ನನ್ನಿಂದಲೇ ನನ್ನ ಕಣ್ಣು ಹೋಯಿತು. ಹೌದು, ಈಗ ಬೇಡಿ ಹಾಕಿಬಿಟ್ಟಿದ್ದಾರೆ ನನ್ನ ಕೈಗಳಿಗೆ. ಅದೇ ಸಂದರ್ಭದಲ್ಲಿ ಬೆಂಕಿ ಅರಮನೆಯನ್ನು
ಪ್ರಜೆಗಳ ಮನೆಗಳನ್ನು ಬೆಂಕಿಯಿಂದ ಸುಟ್ಟು ಹೋಗಿದ್ದು ಯಾಕೆ? ನನ್ನಿಂದ ಒಂದೇ ತೀರ್ಮಾನ, ದೇವರ ಮನುಷ್ಯನ ಮಾತನ್ನು ನಾನು ಕೇಳಬೇಕಾಗಿತ್ತು, ದೇವರ ಮಾತನ್ನು ನಾನು ಕೇಳಬೇಕಾಗಿತ್ತು. ಮತ್ತೆ ಮತ್ತೆ ನನಗೆ ಅವಕಾಶ ಸಿಕ್ತು. ಯೆರೆಮೀಯನ ಆ ಯೋಚನೆ, ಆ ಸ್ವರ, ನಾನು ನಿನಗೆ ಹೇಳಿರುವ ಯೆಹೋವನ ಮಾತನ್ನು ಕೈಕೊಳ್ಳು, ಕೈಕೊಳ್ಳು, ಕೈಕೊಳ್ಳು ಜಿದ್ಕೀಯನೇ, ಕೈಕೊಳ್ಳು, ಕೈಕೊಂಡ್ರೆ ಪ್ರಾಣ ಉಳಿಯುವುದು, ಸುಖವು ಆಗುವುದು. ಹೌದು, ಯೆರೆಮೀಯನ ಒಂದೊಂದು ಮಾತು, ಚಿದ್ಕೀಯನೇ, ನೀನು ಬಾಬೆಲಿನ ಅರಸನ ಸರ್ದಾರನನ್ನು ಮರೆ ಹೊಕ್ಕರೆ ನಿನ್ನ ಪ್ರಾಣ ಉಳಿಯುವುದು, ಈ ಪಟ್ಟಣವು ಬೆಂಕಿಯಿಂದ ಸುಡುವುದಿಲ್ಲ, ನೀನು ನಿನ್ನ ಮನೆತನದವರು ಅಂದರೆ ನಿನ್ನ ಮಕ್ಕಳು ಬದುಕುವಿರಿ. ಆದರೆ ಆ ತೀರ್ಮಾನ ಚಿಕ್ಕ ತೀರ್ಮಾನ, ಸಣ್ಣ ತೀರ್ಮಾನ, ಪ್ರಯಾಸವಿಲ್ಲದ ತೀರ್ಮಾನ. ಅದನ್ನು ಇವನು ಮಾಡಲಿಲ್ಲ. ಬೆಂಕಿಯಿಂದ ಪಟ್ಟಣ ಸುಟ್ಟೋಯ್ತು, ಪ್ರಜೆಗಳು ಸುಟ್ಟು ಹೋದರು. ನನ್ನಿಂದ ಅಂದುಕೊಂಡಿರಬೇಕು, ನನ್ನಿಂದಲೇ ಇಷ್ಟೆಲ್ಲ ಆಯ್ತಲ್ಲ. ಗೋಡೆಗಳು ಕೆಡವಲ್ಪಟ್ಟು ಯೆರೂಸಲೇಮ್ ಸುತ್ತಲಿನ ಬೆಂಕಿ, ಮನೆಗಳು, ಅರಮನೆ ಎಲ್ಲ ಸುಟ್ಟೋಯ್ತು. ಆಗ ನೆಬೂಜರದಾನ್ ಅಂದರೆ ಅವನು ಕಾವಲಿನ ಅಧಿಪತಿ, ಕ್ಯಾಪ್ಟನ್, ಪಟ್ಟಣದಲ್ಲಿ ಉಳಿದವರನ್ನು 9ನೇ ವಚನ, 39ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 9ನೇ ವಚನ, ಪಟ್ಟಣದಲ್ಲಿ ಉಳಿದವರನ್ನು, ಮೊದಲೇ ತನ್ನನ್ನು ಮರೆ ಹೊಕ್ಕವರನ್ನು, ಇತರ ಸಮಸ್ತ ಜನರನ್ನು ಬಾಬೆಲಿಗೆ ಸೆರೆ ಒಯ್ದನು. ಪಟ್ಟಣದಲ್ಲಿ ಉಳಿದವರು, ಮೊದಲೇ ತನ್ನನ್ನು ಮರೆ ಹೊಕ್ಕಿದವರು, ಸಮಸ್ತ ಜನರನ್ನು ಬಾಬೆಲಿಗೆ ಸೆರೆ ಒಯ್ದನು. ಆದರೆ ಏನೂ ಇಲ್ಲದ ಕೆಲವು ಬಡ ಜನರನ್ನು ಯಹೂದ ದೇಶದಲ್ಲಿ ಬಿಟ್ಟು, ಆಗಲೇ ಅವರಿಗೆ ಹೊಲ ತೋಟಗಳನ್ನು ಕೊಟ್ಟನು. ತಗೊಳ್ರಿ, ಓವರ್ನೈಟ್ ರಿಚ್ ಪೀಪಲ್ ಆಗಿಬಿಟ್ರು ಇವರು. ಯಾರು? ಕೆಲವು ಬಡ ಜನರು ಇದ್ದರು. ಇನ್ನೇನೋ ನಮಗೆ ಎಲ್ಲಿ ಹೋದರೆ ಏನು, ನಮಗೆ ಮೊದಲಿಂದ ನಮ್ಮ ಕಷ್ಟನೇ ಇದೆ ಎಂಬುದಾಗಿ ಹೇಳ್ತಾ ಇದ್ದಂಥವರಿಗೆ ಯಹೂದ ದೇಶದಲ್ಲಿ ಹೊಲ, ತೋಟ ಇವೆಲ್ಲ ಕೊಟ್ಬಿಟ್ನಂತೆ. ಅರಸನು ಚಿದ್ಕೀಯನು ಈ ಕಸ್ದೀಯರಿಂದ, ಶತ್ರುಗಳಿಂದ ತಪ್ಪಿಸಿಕೊಂಡು ಹೋಗುವಾಗ ಅರಸನ ಉದ್ಯಾನ ಅಂತ ಒಂದು ಮಾರ್ಗ ಇತ್ತು. ದೊಡ್ಡ ಉದ್ಯಾನ, ದೊಡ್ಡ ತೋಟ. ಈಗ ಅರಸನ ಶ್ರೀಮಂತರ ತೋಟ, ಸಾಮಾನ್ಯವಾಗಿ ಹೊಲ ತೋಟ VIP ಶ್ರೀಮಂತರಿಗಿರೋದು, ಅದೆಲ್ಲ 1 ನಿಮಿಷದಲ್ಲಿ ಬಡವರಿಗಾಗೋಯ್ತು. ಡಾಕ್ಯುಮೆಂಟ್ ಅವರಿಗೆ ಬೇಕಾಗಿಲ್ಲ, ಯಾಕಂದರೆ ಕ್ಯಾಪ್ಟನ್ನೇ ಡಾಕ್ಯುಮೆಂಟ್. ಅವನೇ ಹೇಳ್ತಾನೆ, ನೀವೇ ತಗೊಳ್ರಿ ಅಂತ. ಇವನೇ ನಾನೇ ಕೊಟ್ಟಿದ್ದೀನಿ ಅಂತ ಹೇಳು ಅಂತ ಹೇಳ್ಬಿಟ್ಟು. ಯಾರು ಅವನ ಹೆಸರು? ನೆಬೂಜರದಾನನು. ಬಡ ಜನರು ಅವತ್ತು ಅವರ ಕನಸು ಕೂಡ ಆಗಿರಲಿಲ್ಲ ಅಂತ ಕಾಣ್ತದೆ. ನಾನು ರಿಚ್ ಪರ್ಸನ್ ಆಗಿಬಿಡ್ತೀನಿ, ತೋಟ ಎಲ್ಲ ನನ್ನದಾಗ್ತದೆ. ಎಷ್ಟೋ ಬಹುಶಃ ಆ ತೋಟದಲ್ಲಿ ಕೂಲಿ ಕೆಲಸ ಮಾಡಿದ್ರೇನೋ, ಕೂಲಿ ಕೆಲಸಕ್ಕೂ ಅವರಿಗೆ ಅವಕಾಶ ಕೊಡಲಿಲ್ಲೇನೋ. ಆ ಶ್ರೀಮಂತರನ್ನೆಲ್ಲರನ್ನೂ ಈಗ ಸಂಹರಿಸಿದ್ದಾನೆ. ಹೌದು, ಮುಂದೆ ಏನಾಗ್ತದೆ ನೋಡೋಣ. 11ನೇ ವಚನದಿಂದ ನಾವು ನೋಡುವಾಗ ಇಷ್ಟೆಲ್ಲ ಘಟನೆಗಳು ಆ ದೇಶದಲ್ಲಿ ಆಗ್ತಾ ಇದ್ದಾಗ ಯೆರೆಮೀಯನು ಈಗ
ನೆಬೂಜರದಾನನು ಬಡವರ ಬಗ್ಗೆನೇ ಅವನಿಗೆ ಚಿಂತೆ ಇದೆ. ಬಡವರನ್ನೇ ಅವನು ನೋಡಿಕೊಂಡು ಅವರಿಗೆ ಹೊಲ ತೋಟ ಕೊಟ್ಟ ಮೇಲೆ ಯೆರೆಮೀಯನನ್ನು ನೋಡದೆ, ಭೇಟಿಯಾಗದೆ, ಕರೆಯದೆ ಇರ್ತಾನ? ನೋಡೋಣ ಬನ್ನಿರಿ. 11ನೇ ವಚನ. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಯೆರೆಮೀಯನ ವಿಷಯವಾಗಿ ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನಿಗೆ ಒಂದು ಕಮ್ಯಾಂಡ್ ಕೊಟ್ಟಿರ್ತಾನೆ. ಟಾಪ್ ಕಿಂಗ್ ತನ್ನ ಕ್ಯಾಪ್ಟನ್ಗೆ ಒಂದು ಮಾತು ಹೇಳಿರ್ತಾನೆ. ಏನಂತ? ಯೆರೆಮೀಯನನ್ನು ಕರೆಸಿಕೊಂಡು ಏನು ಕೇಡು ಮಾಡದೆ ಯೆರೆಮೀಯನು ಬೇಡುವುದನ್ನೆಲ್ಲ ನೆರವೇರಿಸಿ ಯೆರೆಮೀಯನನ್ನು ಕಟಾಕ್ಷಿಸು. ವಾವ್! ಶತ್ರು ಇನ್ಸ್ಟ್ರಕ್ಷನ್ಸ್ ನೋಡ್ರಿ ಕ್ಯಾಪ್ಟನ್ಗೆ ಎಂದು ಅಪ್ಪಣೆ ಕೊಡಲು ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನ್ ಏನು ಮಾಡ್ತಾನೆ? ಕಂಚುಕಿಯರ ಮುಖ್ಯಸ್ಥನಾದ ನೆಬುಷ್ಜ್ಬಾನ್, ಜೋಯಿಸರ ಮುಖ್ಯಸ್ಥನಾದ ನೆರ್ಗಲ್ ಸೆರೆಚಾರ್, ಅಂತೂ ಬಾಬೆಲಿನ ಅರಸನ ಸಮಸ್ತ ಮುಖ್ಯಾಧಿಕಾರಿಗಳು ಎಲ್ಲ ವಿ ಐ ಪಿಸ್ ಈಗ ಎಲ್ಲಿ ಬರ್ತಿದ್ದಾರೆ? ಯೆರೆಮೀಯನನ್ನು. ವಾವ್! ಎಲ್ಲ ವಿ ಐ ಪಿಗಳು ಈಗ ಜೈಲಿನಲ್ಲಿ ಅಥವಾ ಜೈಲಿನಿಂದ ಸ್ವಲ್ಪ ಹೊರಗೆ ಬಂದ ಕಾರಾಗೃಹದ ಅಂಗಳದಲ್ಲಿದ್ದ ಯೆರೆಮೀಯನನ್ನು ಕರೆತರಿಸಿ ಒಬ್ಬ ಗವರ್ನರ್ನ ಆನ್ ದ ಸ್ಪಾಟ್ ಅರೇಂಜ್ ಮಾಡ್ತಾರೆ. ಅವನ ಹೆಸರು ಗೆದಲ್ಯನ ಮನೆಗೆ ಕರ್ಕೊಂಡು ಹೋಗಿ ಗೆದಲ್ಯನನ್ನೇ ಗವರ್ನರ್ ಆಗಿ ಮಾಡಿಬಿಡ್ತಾರೆ. ಹಾಗಾದರೆ ಈಗ ಸಡನ್ನಾಗಿ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ತಾಸುಗಳಲ್ಲಿ ಏನಾಯಿತು? ಈಗ ಯೆರೆಮೀಯನು ಪ್ರಮೋಟೆಡ್, ರಾಜ್ಯಪಾಲನ ಮನೆಯಲ್ಲಿದ್ದಾನೆ. ದೇವರು ಇದೆಲ್ಲ ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ಮರೀಲಿಲ್ಲ. ಅವನ ಹೆಸರು ಏನಂದರೆ ಎಬೆದ್ ಮೆಲೆಕ್, ಅಂದರೆ ಅರಸನ ಸೇವಕನ ಅಂತ ಹೇಳ್ಬಿಟ್ಟು. ಒಂದು ಸಾರಿ ಯೆರೆಮೀಯನನ್ನು ನೆನಪಿದೆಯಾ? ಬಾವಿಯಲ್ಲಿ ಹಾಕಿಬಿಟ್ಟಿದ್ರು, ನೀರಿಲ್ಲದ ಬಾವಿಯಲ್ಲಿ ಹಾಕಿಬಿಟ್ಟಿದ್ರು ಕೆಲವರು ವಿ ಐ ಪಿಸ್ಗಳು. ಯಾಕಂದರೆ ಯೆರೆಮೀಯನು ಹೇಳ್ದ, ನೀವು ಈ ಯೆರೂಸಲೇಮಿನಲ್ಲಿದ್ದರೆ ನೀವು ಸಾಯ್ತೀರಿ, ನೀವು ಬಾಬೆಲಿಗೆ ಹೋದರೆ ಬದುಕೊಳ್ತೀರಂತ ಮಾತು ಹೇಳಿದ್ದಕ್ಕೆ ಅವನು ಬಾವಿಯಲ್ಲಿ ಹಾಕಿಬಿಟ್ರು. ಬಾವಿಯಲ್ಲಿ ನೀರಿರಲಿಲ್ಲ, ಆದರೆ ಕೆಸರಿತ್ತು. ಸಾಯ್ತಾ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಕೂಶ್ ವ್ಯಕ್ತಿ, ಅವನ ಹೆಸರು ಎಬೆದ್ ಮೆಲೆಕ್, ಅವನು ಅಲ್ಲಿ ಬೆನ್ಯಾಮೀನ್ ಗೇಟ್ ಹತ್ರ ಕೂತಿದ್ದ ಅರಸನ ಬಳಿಗೆ ಹೋಗಿಬಿಟ್ಟು, ಇವರೆಲ್ಲ ಹೇಳಿದ್ದು ಭಾಳ ದುಷ್ಕೃತ್ಯ, ಇದು ಯೆರೆಮೀಯನನ್ನು ಹಾಕಿದ್ದಾದ ಕಾರಣ ಅವನು ಸತ್ತೋಗೋದ್ರೊಳಗೆ ಬಿಡಿಸ್ಬೇಕಂದ್ರೆ ಅರಸನು 30 ಜನರನ್ನು ಕಳಿಸಿ ಹೋಗು ಬಿಡಿಸು ಅಂತ ಹೇಳ್ತಾನಲ್ಲ, ಅವನನ್ನು ದೇವರೀಗ ನೆನಪು ಮಾಡಿಕೊಂಡು ಯೆರೆಮೀಯನ ಮುಖಾಂತರವಾಗಿ ಈಗ ಎಬೆದ್ ಮೆಲೆಕನಿಗೆ ಒಂದು ಸಂದೇಶ ದೇವರು ಕೊಡ್ತಿದ್ದಾರೆ. ಏನು ಸಂದೇಶ ಕೊಟ್ಟರು ನೋಡೋಣ. 16ನೇ ವಚನ. ನೀನು ಹೋಗಿ ಕೂಷ್ಯನಾದ ಎಬೆದ್ ಮೆಲೆಕನಿಗೆ ಹೀಗೆ ಹೇಳು, ಇಸ್ರಾಯೇಲ್ರ ದೇವರು ಸೇನಾಧೀಶ್ವರನಾದ ಯೆಹೋವನೆಂತೆನ್ನುತ್ತಾನೆ, ನಾನು ನುಡಿದ ಮೇಲನ್ನಲ್ಲ, ನುಡಿದ ಕೇಡನ್ನೇ ಈ ಪಟ್ಟಣದ ಮೇಲೆ ಬರಮಾಡುವೆನು. ಅದು ಆ ದಿನದಲ್ಲಿ ನಿನ್ನ ಕಣ್ಣೆದುರಿಗೆ ಆಗುವುದು. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಹೇಳ್ತಾನೆ, ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸ್ತೇನೆ ಎಂಬಂಥ ವಾಗ್ದಾನ ಕೊಡ್ತಾನ್ರಿ. 39ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.